ಹಲೋ, ಇವತ್ತು ನಾನು ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನು ಚಿಕ್ಕ ಹುಡುಗಿ ಇದ್ದಾಗೆಲ್ಲ ನಮ್ಮ ಮನೆಯಲ್ಲೇ ತುಂಬ ಮಾಡ್ತಾಯಿದ್ರು. ಈಗೆಲ್ಲ ಅಂಗಡಿಯಲ್ಲೇ ತುಂಬ ಬೈ ಮಾಡ್ತಾರೆ. ಇವನ್ ನಮ್ಮ ಮನೆಯಲ್ಲೂ ಸಹ ಈಗ ಸ್ಟಾಪ್ ಆಗಿಬಿಟ್ಟಿದೆ ರೇರ್ ಮಾಡೋದು. ಆಗ ಡೈಲಿ ಮಾಡ್ತಾಯಿದ್ರು. ನಾನು ಬೆಣ್ಣೆ, ತುಪ್ಪ, ಹಾಲು, ಮೊಸರು ಎಲ್ಲ ಅಂದರೆ ತುಂಬ ಇಷ್ಟ ನನಗೆ. ಇವತ್ತು ಬೆಣ್ಣೆ ಬಂದಿದೆ. ಇದು ಆ್ಯಕ್ಚುಲಿ ಹೋಮ್ ಮೇಡ್ ಬೆಣ್ಣೆ. ಇದು ಅಂಗಡಿಯಿಂದ ತಂದಿರೋದಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ಯೂರಾಗಿ, ಎಷ್ಟು ತುಂಬ ಗಮ್ ಅಂತ ಇದೆ. ನನಗೆ ಸಖತ್ ಇಷ್ಟ ಬೆಣ್ಣೆ, ತುಪ್ಪ ಎಲ್ಲ. ಸೊ ನೋಡೋಣ ಈಗ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸಹ ನಿಮಗೆ ಹೇಳ್ತೀನಿ. ಈಗ ತುಂಬ ಸಿಂಪಲಾಗಿ ಮಾಡೋದು. ನಮ್ಮ ಮಮ್ಮಿ ಮಾಡೋ ಥರನೇ ನಾನು ಮಾಡೋದು. ನಮ್ಮ ಮಮ್ಮಿ 2 ಟೈಪ್ ಮಾಡ್ತಾರೆ. ನಾನೀಗ 1 ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಯಾವಾಗಲಾದರೂ ಇನ್ನೊಂದು ಥರ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದಕ್ಕೆ ಬೆಣ್ಣೆ ಇರಬೇಕು. ನನ್ನ ಹತ್ರ 1/2 kg ಬೆಣ್ಣೆ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ ಪ್ಯೂರಿಟಿ ನೋಡಿ ವೈಟ್ದು. ಆ್ಯಂಡ್ ಮೆಂತ್ಯ ಬೇಕು. ಆ್ಯಂಡ್ ಇದಕ್ಕೆ ಅರಿಶಿನ ಸಹ ಬೇಕು. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಡೀಟೇಲ್ಡಾಗೆಲ್ಲ. ಆ್ಯಂಡ್ 1 ಏಲಕ್ಕಿ ತೊಗೊಂಡಿದ್ದೀನಿ ನಾನು. 2 ಲವಂಗ ತೊಗೊಂಡಿದ್ದೀನಿ. ಆ್ಯಂಡ್ 1 ವೀಳ್ಯದೆಲೆ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕು. ಇಷ್ಟೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಸಹ ಸಕ್ಕತ್ತಾಗಿರುತ್ತೆ. ಸೊ ನಾನು ಇದೆಲ್ಲ ತೊಗೊಂಡಿದ್ದೀನಿ. ಕರಿಬೇವು ಸಹ ಹಾಕ್ತೀನಿ, ಇದರಲ್ಲಿ ಆ್ಯಡ್ ಮಾಡ್ತೀನಿ. ಅದು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದ್ರ ಮೇಲೆ ಪ್ಯಾನ್ ಇಟ್ಕೊಂಡು 15ರಿಂದ 20 ಮೆಂತ್ಯ ಕಾಳನ್ನ ಪ್ಯಾನ್ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷನೂ ಬೇಕಾಗಲ್ಲ, 1 ಸೆಕೆಂಡಲ್ಲಿ ಫ್ರೈ ಆಗಿಬಿಡುತ್ತೆ ಅದು. ನೋಡಿ ಕಲರ್ ಚಿಟ್ಪಟ್ ಅಂತ ಅದು ಬಿಸಿಗೆ ಅದೇ ಇದು ಸೌಂಡ್ ಮಾಡ್ತಾ ಇರುತ್ತೆ. ಫ್ರೈ ಆದಮೇಲೆ ಈ ಥರ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ನುಣ್ಣಗಾಗುತ್ತೆ, ಕೈಯಲ್ಲೇ ಮಿಕ್ಸಿಗೆ ಹಾಕೋತಾರಲ್ಲ ಆ ಥರ ಆಗಿಬಿಡುತ್ತೆ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ನೋಡಿ ಈ ಥರ ಆಗುತ್ತೆ. ಇದನ್ನು ಸೈಡ್ಗೆ ಇಟ್ಕೊಂಡು ಮತ್ತೆ ಗ್ಯಾಸ್ ಹಚ್ಕೊಂಡು ಒಂದು ಬಟ್ಲು ಇಟ್ಕೊಂಡು ಬೆಣ್ಣೆನ ಅರ್ಧ kg ಬೆಣ್ಣೆ ಇದೆ ನನ್ನ ಕಡೆ. ಅದನ್ನು ನಾನು ಬಟ್ಲೊಳಗಡೆ ಹಾಕ್ಕೊತಾ ಇದ್ದೀನಿ. ಫುಲ್ಲು ಎಷ್ಟು ಬೆಣ್ಣೆ ಇದೆಯೋ ಅಷ್ಟನ್ನು ಒಂದೇ ಸಲ ಹಾಕ್ಕೊಳ್ಳಿ. ಇದನ್ನು ಕುದಿಸ್ಕೊಬೇಕು ಚೆನ್ನಾಗಿ. ಕುದಿಯೋಕ್ಕಿಟ್ಟು ನಾನೀಗ ಒಂದು ಸಲ ತಿರುಗಿಸ್ಕೊಡ್ತಾ ಇರಬೇಕು ಸ್ಪೂನಲ್ಲಿ. ಇದನ್ನು ಕುದಿಯೋಕೆ ಇಟ್ಬಿಟ್ಟು ಈಗ ನನ್ನ ಹತ್ರ ಮತ್ತೆ ಏಲಕ್ಕಿ ಆ್ಯಂಡ್ ಲವಂಗ ಇದೆಯಲ್ಲ, ಇದನ್ನು ಸಹ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಬೇಕು. ಇದು ನುಣ್ಣಗೆ ಆಗಬೇಕು. ಆವಾಗಲೇ ತೋರಿಸಿದಲ್ಲ ಮೆಂತ್ಯ, ಅದೇ ಥರ ಇದನ್ನು ಸಹ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಈ ಥರ ಕುಟ್ಟಿ ಚೆನ್ನಾಗಿ ಪುಡಿ ಮಾಡಿದ್ಮೇಲೆ ಮತ್ತೆ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. 2 ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ನೋಡಿ ಹಾಗೆ ಗ್ಯಾಸ್ ನೋಡ್ಕೊಳ್ತಾ ಇರಬೇಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಡ್ತಾ ನೋಡಿ ಅಷ್ಟರಲ್ಲಿ ನಮ್ಮ ಮೇಡಮ್ ರಾಜ್ಕುಮಾರಿ ಅವರು ಬಂದರು. ಅವ್ರನ್ನ ಎತ್ಕೊಂಡು ಸಹ ನಾನು ಹಾಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ತಿರುಗಿಸ್ಕೊಟ್ಕೊಂಡು ನಮ್ಮ ಹತ್ರ ಕುಟ್ಟಿ ಪುಡಿ ಮಾಡಿಕೊಂಡ್ರಂತಹ ಮೆಂತ್ಯ, ಏಲಕ್ಕಿ, ಲವಂಗ ಹಾಕಿ ಚೆನ್ನಾಗಿ ತಿರುಗಿಸಿ, ವೀಳ್ಯದೆಲ್ಲ ಹಾಕಿ ಸಹ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು. ಇದೆಲ್ಲ ಚೆನ್ನಾಗಿ ತಿರುಗಿಸ್ಕೊಟ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು 15 to 20 ಮಿನಿಟ್ಸ್ ಅದು 30 ಮಿನಿಟ್ಸ್ವರೆಗೂ ಆರಾಗಿ ಬಿಟ್ಬಿಡಿ. ತಣ್ಣಗಾದಮೇಲೆ ಒಂದು ಏನು ಬೇಕು ಅದರಲ್ಲಿ ಅದನ್ನು ಹಾಕ್ಕೊಳ್ಳಿ. ನಾನು ಈ ಥರದ್ರಲ್ಲಿ ಹಾಕ್ಕೊತಿದ್ದೀನಿ. ಬೆಣ್ಣೆ ಮಾತ್ರ ಸಕ್ಕತ್ತಾಗಿ ಬಂದಿತ್ತು. ಸ್ಮೆಲ್ ಮಾತ್ರ ಅಲ್ಟಿಮೇಟು, ತುಂಬ ಚೆನ್ನಾಗಿ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ನಾನು ಇದನ್ನು ಹಸ್ಬೆಂಡ್ಗೆ ಸಹ ತೋರಿಸ್ದೆ. ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸಖತ್ ಖುಷಿಯಾಯಿತು. ನಾನು ಏನೇ ಫುಡ್ ಮಾಡಲಿ, ಏನಾದರೂ ಹೊಸ್ದಾಗಿ ಈ ಥರ ಮಾಡಿದ್ರು ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ತೋರಿಸ್ತಾ ಇರ್ತೀನಿ. ಅವ್ರನ್ನ ಕೇಳ್ತಾ ಇರ್ತೀನಿ, ಚೆನ್ನಾಗಿದೆ ಅಂತಾರೆ. ಚೆನ್ನಾಗಿಲ್ಲ ಅಂದರೆ ಈ ಥರ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾರೆ. ನಾನು ತೋರಿಸ್ದೆ. ಮಗಳಿಗೆ ಶಾಪಿಂಗ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ನೋಡಿ ಬಟ್ಟೆ ತೋರಿಸ್ತೀನಿ. ನೋಡೋಣ ಇವಾಗ ಎಷ್ಟಿಷ್ಟ ಬಂತ. How she is being in other activities. I will show you the next VLGO. She is make me boost full day energy. When she was with me, I LL Corey active.